ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ. ಓಕೆ, ಮೆಂತ್ಯ ಸೊಪ್ಪು ನೀಟಾಗಿ ತಗೊಂಡು ಇವಾಗ ತೊಳಿಬೇಕು. ತೊಳಿತೀನಿ. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಹಾಗೂ ಆನಿಯನ್, ನೆಕ್ಸ್ಟ್ ಆಮೇಲೆ ಟೊಮೊಟೊ, ಇಷ್ಟು ಸಾಲಕ್ಕೂ ಇದೆಲ್ಲ ನೀಟಾಗಿ ಎಲ್ಲ ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಬೇಕು. ಇದು ಕಡಾಯಿ ಇದ್ರೂ ಇಟ್ಕೋಬೋದು. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಂತರ ಸ್ವಲ್ಪ ಈರುಳ್ಳಿ ಹಾಕೋಬೇಕು. ನೆಕ್ಸ್ಟ್ ಸ್ವಲ್ಪ ಮೆಂತ್ಯಕಾಳೆ ಹಾಕೋಬೇಕು. ಹಾಗೂ ಸ್ವಲ್ಪ ಟೊಮೊಟೊ ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಓಕೆ, ಇದು ಸೊಪ್ಪು ಬಾಡಿಸೋದೇನೆಂದರೆ ಸೊಪ್ಪು ಎಲ್ಲ ಆಯ್ತಲ್ಲ, ಸ್ವಲ್ಪ ಕಹಿ ಇರ್ತದೆ. ಆ ಕಹಿ ಇರೋ ಸಲುವಾಗಿ ಸೊಪ್ಪು ಬಾಡಿಸ್ಬೇಕು. ಚೂರು ಉಪ್ಪು ಹಾಕೋಬೇಕು. ರುಚಿ ನೋಡಿಕೊಂಡು ಉಪ್ಪು ಹಾಕೋಬೇಕು. ಇದು ಪಲ್ಯ ಬಾಡಿಸೋದೇನೆಂದರೆ ಇದು ಸ್ವಲ್ಪ ಕಹಿ ಅಂಶ ಇರ್ತೈತಿ ಮೆಂತ್ಯ ಪಲ್ಯ. ಆ ಕಹಿ ಅಂಶ ಎಲ್ಲ ಹೋಗಲಿ ಅಂತಾನೆ ಈ ಟೊಮೊಟೊ ಆಪ್ಷನಲ್ಲು, ಬೇಕಂದರೆ ಹಾಕೋಬೋದು, ಇಲ್ಲ ಅಂತ ಇಲ್ಲ. ಓಕೆ, ಈ ಸ್ವಲ್ಪ ಟೊಮೊಟೊ ಹಾಕಿದೆಯಲ್ಲ, ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಇದೆ. ಓಕೆ, ಸ್ವಲ್ಪ ಬೆನಿಲಿ ಕಹಿ ಅಂಶ ಎಲ್ಲ ಹೋದರೆ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳೆಲ್ಲ ಕಹಿ ಇದೆ ಅಂದರೆ ಬೇಡ ಮಮ್ಮಿ ಅಂತಾರ. ಹಾಗಾಗಿ ಸ್ವಲ್ಪ ಕಹಿ ಅಂಶ ಎಲ್ಲ ಹೋದರೆ ಚಿಕ್ಕ ಮಕ್ಕಳು ಕೂಡ ತಿಂತಾರೆ. ಮೆಂತ್ಯ ತುಂಬ ಒಳ್ಳೆಯದು. ಇದರಲ್ಲೆಲ್ಲ ರಿಚ್ ಆಗಿ ವಿಟಮಿನ್ಸು, ಐರನ್ಸ್ ಎಲ್ಲ ಇರುತ್ತೆ. ಓಕೆ, ಆರೋಗ್ಯಕ್ಕೆ ಸ್ವಲ್ಪ ಕಹಿ ಅಂಶ ಹೋಗೋವರೆಗೂ ಸ್ವಲ್ಪ ಹಾಗೆ ಬಾಡಿಸ್ಕೊಳ್ತೀವಿ. ಓಕೆ, ಕಹಿ ಅಂಶ ಎಲ್ಲ ಹೋಗಿರಿ. ಓಕೆ, ಚೂರು ಅರಿಶಿನ ಹಾಕ್ಕೋಬೇಕು. ಚೂರು ಸಾಕಷ್ಟು. ಚಪಾತಿ ಲಾಟಿಸ್ಕೋಬೇಕು. ಲಾಟಿಸ್ಕೊಂಡು ಈಗ ಸ್ಟಫಿಂಗ್ ಹಾಕ್ಕೋಬೇಕು. ಸ್ಟಫಿಂಗ್ ನೋಡಿ ಮಧ್ಯದಲ್ಲಿ ಹಾಕಿ. ಓಕೆ, ಸ್ಟಫಿಂಗ್ ಎಲ್ಲ ಹಾಕ್ಕೊಂಡು ಚಪಾತಿ ಹಿಟ್ಟು ನೆನೆಸಿಟ್ಟೆ, ಆಲ್ರೆಡಿ ನೆನೆಸಿರೋದೆ ಅಂತ. ಓಕೆ, ಲಾಟಿಸ್ಕೊಂಡು ಬೆನ್ನಿಸ್ಬೇಕು. ತವಾ ಒಳಗೆ ಹಾಕಿ ಇವಾಗ ಎಣ್ಣೆ ಹಚ್ಚಬೇಕು. ಓಕೆ, ಎಣ್ಣೆ ನೋಡ್ಕೊಂಡು ಹಾಕಬೇಕು. ಎಣ್ಣೆ ಹಾಕ್ತೀವಿ. ಓಕೆ, ಎಣ್ಣೆ ತಗೊಂಡು ನೆಕ್ಸ್ಟ್ ಇದನ್ನು ಎರಡು ಮೈ ಚೆನ್ನಾಗಿ ಬೆನ್ಸ್ಕೋಬೇಕು. ಎರಡು ಸೈಡು, ಆ ಸೈಡು ಈ ಸೈಡ್ ಚೆನ್ನಾಗಿ ಬೆನ್ಸ್ಕೋಬೇಕು. ಈ ಸೈಡ್ ಕೂಡ ಎಣ್ಣೆ ಹಚ್ಚಬೇಕು. ಟೊಮೊಟೊ ಹಾಗೂ ಮೆಂತ್ಯ ಪರೋಟ ಇದು. ಓಕೆ, ಇದು ಮೊಸರು ಜೊತೆ ತಿನ್ಬೋದು. ಹಾಗೆ ಚಟ್ನಿ ಮಾಡಿದರು, ಕಡಲೆ ಚಟ್ನಿ ಅಥವಾ ಕಾಯಿ ಚಟ್ನಿ, ಯಾವ ಚಟ್ನಿ ಜೊತೆ ಆದರೂ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಇದು ಹಾಗೆ ಆದರೂ ತಿನ್ಬೋದು. ಚಿಕ್ಕ ಮಕ್ಕಳು ಟಿಫಿನ್ ಬಾಕ್ಸಿಗೂ ಅಥವಾ ಆಫೀಸಿಗೆ ಹೋಗೋ ಹಸ್ಬೆಂಡ್ ಬಾಕ್ಸಿಗೂ ಆದ್ರೂ ಸರಿ ಹೋಗುತ್ತೆ. ತುಂಬ ಟೇಸ್ಟಿ ಆಗಿದೆ, ತುಂಬ ಈಸಿ. ಓಕೆ, ಇದರಲ್ಲಿ ಮೆಂತ್ಯ ಪಲ್ಯ, ಟೊಮೊಟೊ ಹಾಗೂ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಗೋಧಿ ಹಿಟ್ಟು, ಜೀರಿಗೆ ಎಲ್ಲ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು. ಇದು ಲಂಚ್ ಬಾಕ್ಸಿಗೂ ಬರುತ್ತೆ. ಓಕೆ, 1 day 2 days ಪಿಕ್ನಿಕ್ ತೊಗೊಂಡು ಹೋಗ್ಬೋದು. ಸ್ಮೂತ್ ಆಗಿದೆ. ಓಕೆ, ವೆರಿ ಸ್ಮೂತ್ ಆಗಿದೆ. ನೆಕ್ಸ್ಟ್ ನಮಗೆ ರೋಸ್ಟ್ ಬೇಕಂದರೆ ರೋಸ್ಟ್ ಕೂಡ ಮಾಡ್ಕೊಬೋದು. ಓಕೆನಾ, ಈ ಥರ ರೋಸ್ಟ್ ಇರಲಿ ಅಂದರೆ ರೋಸ್ಟನ್ನು ಮಾಡ್ಕೊಬೋದು. ಕ್ರಿಸ್ಪಿ ಆಗಬೇಕಂದ್ರೆ ಕ್ರಿಸ್ಪಿಯಾಗಿ ಮಾಡ್ಕೊಬೋದು, ಅಥವಾ ಸ್ಮೂತ್ ಇರಲಿ ಅಂದರೆ ಸ್ಮೂತ್ ಆದರೂ ಮಾಡ್ಕೊಬೋದು. ಓಕೆ, ಈ ಥರ ಸಾಸ್ ಅಥವಾ ಮೊಸರು ಇದ್ರ ಜೊತೆ ಆದರೂ ನಂಚ್ಕೊಂಡು ತಿನ್ಬೋದು. ಓಕೆ.